ಸೊ ನೀವು ಹಾಕಿರೋ ಕಮೆಂಟ್ಸ್ಗಳಲ್ಲಿ ಕೆಲವು ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಕೊಡಬೇಕಾಗಿತ್ತು. ನನಗೆ ಒಂದು 15,000 ಸಂಬಳ ಕೊಡ್ತಿದ್ರು. ಆ ಸಂಬಳದಲ್ಲಿ ನಾನು ಗಾಡಿ EMI ಕಟ್ಕೊಂಡು, ಮೊಬೈಲ್ EMI ಕಟ್ಕೊಂಡು ನಾನು ಹೆಂಗೋ ಮೇಂಟೈನ್ ಮಾಡ್ತಾ ಇದ್ದೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾಕೆ ಅಂತಂದ್ರೆ ನೀವು ತೋರಿಸ್ತಾ ಇರೋ ಪ್ರೀತಿಗೆ. ಸೊ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೀವು ಹಾಕಿರೋ ಕಮೆಂಟ್ಸ್ಗಳಲ್ಲಿ ಕೆಲವು ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಕೊಡಬೇಕಾಗಿತ್ತು. ಆ್ಯಂಡ್ ಸದ್ಯದಲ್ಲೇ ಒಂದು ಸ್ಪೆಷಲ್ ವಿಡಿಯೋ ಬರೆದಿದೆ, ಆದಷ್ಟು ಬೇಗ ಬರುತ್ತೆ. ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ತುಂಬ ಚೆನ್ನಾಗಿ ಕಮೆಂಟ್ಸ್ ಬರ್ತಾ ಇದೆ. ಆ್ಯಂಡ್ ನೀವು ಯಾವುದೇ ಥರ ಕ್ವಶನ್ ಕೇಳಬೇಕು ಅಂತಂದ್ರೂ ಇದೇ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕ್ವಶನ್ಸ್ ನಿಮ್ದು ಏನೇ ಕ್ವಶನ್ಸ್ ಇದ್ದರೂ ಇದೇ ವಿಡಿಯೋದಲ್ಲಿ ಕಮೆಂಟ್ ಹಾಕಿಬಿಟ್ಟು ನನಗೆ ತಿಳಿಸಿ. ನಾನು ಸಾಧ್ಯವಾದಷ್ಟು ನಾನು ರಿಪ್ಲೈ ಕೊಡ್ತಾ ಇರ್ತೀನಿ. ಆ್ಯಂಡ್ ನೀವು ಕೇಳಿರೋ ವೀಡಿಯೋಸ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇವಾಗ ನನಗೆ ಫಸ್ಟ್ನೇ ಕಮೆಂಟ್ ಬಂದಿರೋದು ನಿಮ್ಮ ಮುಂದೆ ಓದ್ತಾ ಇದ್ದೀನಿ ನೋಡಿ. ಬ್ರೋ, ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಅದು ನಿಮ್ಮ ಫ್ರೆಂಡ್ ಮತ್ತು ನಿಮ್ಮ ಇಷ್ಟಪಟ್ಟಿದ್ದ ಗಾಡಿ, ಅದು ಲೇಟ್ ಆದರೂ ಪರವಾಗಿಲ್ಲ, ಗಾಡಿನ ರೆಡಿ ಮಾಡಿಸಿ ನೀವೇ ಓಡಿಸಿ ಬ್ರೋ, ಪ್ಲೀಸ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾಕಿದ್ದೀರಾ. ಹೌದು ಬ್ರೋ, ನಾನು ಗಾಡಿನ ರೆಡಿ ಮಾಡಿಸ್ಬೇಕು ಅಂತಲೇ ಇದ್ದೆ. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನಗೆ ಒಂದು 15,000 ಸಂಬಳ ಕೊಡ್ತಿದ್ರು. ಆ ಸಂಬಳದಲ್ಲಿ ನಾನು ಗಾಡಿ EMI ಕಟ್ಕೊಂಡು, ಮೊಬೈಲ್ EMI ಕಟ್ಕೊಂಡು ನಾನು ಹೆಂಗೋ ಮೇಂಟೈನ್ ಮಾಡ್ತಾ ಇದ್ದೆ. ಬಟ್ ನಾನು ಇವಾಗ ಆ ಕೆಲಸ ಕೂಡ ಹೋಗ್ತಾ ಇಲ್ಲ. ಆ್ಯಂಡ್ EMI ಇನ್ನೂ ಸ್ಟಾಪ್ ಆಗಿಲ್ಲ, ನಾನು EMI ಕೂಡ ಕಟ್ತಾನೆ ಇದ್ದೀನಿ. ಇವಾಗ ಗಾಡಿನ ರೆಡಿ ಮಾಡಿಸಿ ಹೊಡಿಬೋದು ಬ್ರೋ, ಹೊಡೆಯಂಗಿಲ್ಲ ಅಂತೇನಿಲ್ಲ. ಯಾಕೆ ರೆಡಿ ಮಾಡಿಸಿಲ್ಲ ಅಂತಂದರೆ, ಇವಾಗ ಅದು ರೆಡಿ ಮಾಡ್ಸೋಕ್ಕೆ 2 ಲಕ್ಷ ಚಿಲ್ಲರೆ ಎಷ್ಟೋ ಕೇಳಿದ್ದಾರೆ. ನಾನು 3 ಲಕ್ಷ ಆನ್ ರೋಡ್ ಪ್ರೈಸ್ ಆದಾಗ ಟೋಟಲ್ EMI ಎಲ್ಲ ಸೇರಿಬಿಟ್ಟು 4 ಲಕ್ಷ ಆಗಿದೆ. ಈಗ ಇನ್ನೂ 2.5 ಲಕ್ಷ ಕೊಟ್ಟು ನಾನು ರೆಡಿ ಮಾಡಿಸಿದ್ರೆ ನನಗೆ ಇಲ್ಲ ಬ್ರೋ, ನಾನು ಅಷ್ಟೊಂದು ನನ್ನ ಹತ್ರ ಇಲ್ಲ. ನಾನು ಇರೋದಿದ್ದಂಗೆ ಹೇಳ್ತೀನಿ, ನಾವು ಸಾಹುಕಾರಲ್ಲ ಈಗ ನನ್ನ ಹತ್ರ ಗಾಡಿ ಕೂಡ ಯಾವುದೂ ಇಲ್ಲ. ಓಕೆ, ಹೆಂಗೋ EMI ಹೆಂಗೆಂಗೋ ಮ್ಯಾನೇಜ್ ಆಗ್ತಾ ಇದೆ, ಏನೋ ಮಾಡಿಕೊಂಡು ಕಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಗಾಡಿ ರೆಡಿ ಮಾಡ್ಸೋಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಆ್ಯಂಡ್ ಆ ಗಾಡಿನ ನಾನು ಎಲ್ಲೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ, ನಮ್ಮನೆ ಹತ್ರನೇ ಇದೆ. ನೋಡೋಣ ಬ್ರೋ, ಸಾಧ್ಯವಾದರೆ ಮುಂದೆ ಮತ್ತೆ ರೆಡಿ ಮಾಡ್ಸೋಕ್ಕೆ ಟ್ರೈ ಮಾಡೋಣ. ಇಲ್ಲ ಅಂದರೆ ಮತ್ತೆ ಅದೇ ಥರ ಗಾಡಿ ತಗೋಣ. ಸದ್ಯಕ್ಕಂತೂ ನಾನು ಯಾವುದೇ ಥರ ಗಾಡಿ ಮೇಲೆ ಆಸೆ ಇಲ್ಲ. ಆ್ಯಂಡ್ ಯಾವುದೇ ಥರ ಕೆಲವು ಹೊಸ ವಸ್ತುಗಳ ಮೇಲೆ ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ. ನೋಡೋಣ, ಇನ್ನೂ ತುಂಬ ಟೈಮ್ ಇದೆ. ಸೊ ಬನ್ನಿ ಇವಾಗ ಸೆಕೆಂಡ್ ಕಮೆಂಟ್ ಓದೋಣ. ನಿಮ್ಮ ಫ್ರೆಂಡ್ಶಿಪ್ ಯಾವಾಗ ಸ್ಟಾರ್ಟ್ ಆಗಿದ್ದು, ನಿಮ್ಮ ಬಾಂಡಿಂಗ್ ಹೆಂಗಿತ್ತು ಅಂತ ವ್ಲಾಗ್ಸ್ ಮಾಡಿ ಅಣ್ಣ. ನಮ್ಮ ಫ್ರೆಂಡ್ಶಿಪ್ದು ಮತ್ತು ಅದು ವ್ಲಾಗ್ಸ್ ಮಾಡೋಕ್ಕೆ ಸರಿ ಹೋಗಲ್ಲ. ಬಟ್ ಕೆಲವು ನಾವು ಪ್ಲೇಸಸ್ ಹೋಗಿರೋದನ್ನ ಪ್ಲೇಸಸ್ ತೋರಿಸ್ಬಿಟ್ಟು ಆ್ಯಂಡ್ ಅದ್ರ ಬಗ್ಗೆ ಮಾತಾಡ್ಕೊಳ್ತಾ ಹೋಗ್ತೀನಿ. ಆದಷ್ಟು ಬೇಗ ಅದು ಕೂಡ ಬರುತ್ತೆ. ಇದು ಥರ್ಡ್ ಕಮೆಂಟು. ಅಣ್ಣ, ಪವನ್ ಅಣ್ಣ ಕಡೆಯಿಂದ ಸಾರಿ ಅಂತ ಹಾಕಿದ್ದಾರೆ. ನೀವು ಯಾಕೆ ಸಾರಿ ಅಂತ ಹಾಕಿದಾರೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಇದಕ್ಕೆ ಏನು ಹೇಳ್ಬೇಕು ನನಗೆ ಗೊತ್ತಿಲ್ಲ. ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಇದು 4th ಕಮೆಂಟ್ ಗೈಸ್. ಬ್ರೋ, ಪವನ್ ಬಗ್ಗೆ ಮಾತಾಡಿ ಬ್ರೋ ಅಂತ ಹಾಕಿದ್ದೀರಾ. ಖಂಡಿತ ಮಾತಾಡ್ತೀನಿ. ಪವನ್ ಅಂತ ಇನ್ನೊಂದ್ಸಲ ಹೇಳಕ್ಕೆ ಹೋಗ್ಬೇಡಿ, ಯಾಕಂದರೆ ನನಗೆ ಬೇಜಾರಾಗುತ್ತೆ. ವಯಸ್ಸಲ್ಲಿ ಅವರು ನನಗಿನ್ನ 1 ವರ್ಷ ಚಿಕ್ಕವರೇ ಇರ್ಬೋದು, ಆದರೆ ನಾನು ಮುಂಚೆಯಿಂದನೂ ಬ್ರೋ ಅಂತಲೇ ಕರೆದಿದ್ದೀನಿ, ಇವಾಗೂ ಬ್ರೋ ಅಂತಲೇ ಕರೆಯೋದು. ಆ್ಯಂಡ್ ಯಾರೇ ಇನ್ನೊಂದೇನಪ್ಪ ಅಂತಂದರೆ, ಕೆಲವ್ರಿಗೆ ಎಮೋಜಿದು ಅರ್ಥ ಗೊತ್ತಿರಲ್ಲ, ನಗೋದು ಹಾಕಿರ್ತೀರ, ಅದು ಅಳೋದು ಅನ್ಕೊಂಡಿರ್ತೀರ. ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್, ಸ್ವಲ್ಪ ತಿಳ್ಕೊಂಡು ಕಮೆಂಟ್ ಮಾಡಿ. ಸೊ ಈ ಕಮೆಂಟಲ್ಲಿ ವೆನ್ ದಿಸ್ ಇನ್ಸಿಡೆಂಟ್ ಹ್ಯಾಪನ್ ಟೆಲ್ ಬ್ರೋ, ಅಂದರೆ ಯಾವಾಗ ಈ ಇನ್ಸಿಡೆಂಟ್ ನಡೀತು ಅಂತ ನೀವು ಕೇಳ್ತಾ ಇದ್ದೀರಾ. ಮಾರ್ಚ್ 6ಗೆ ನಮಗೆ ಈ ವಿಚಾರ ಗೊತ್ತಾಗಿತ್ತು. ಅಂದರೆ March 5 ನೈಟ್ ಆಗಿರೋದು. March 6ಗೆ ನಮಗೆ ಈ ಥರ ನೈಟ್ ಅವ್ರ ಅಣ್ಣ ಕಾಲ್ ಮಾಡಿಬಿಟ್ಟು ನಮಗೆ ಹೇಳಿದ್ದು. March 6 ನನ್ನ ಪ್ರಕಾರ. ನೆಕ್ಸ್ಟ್ ಕಮೆಂಟಲ್ಲೂ ಮತ್ತು ಅದೇ ಇದೆ. ಅಣ್ಣ, ಪವನ್ ಅಣ್ಣ ನಿಮ್ಮ ಬಾಂಡಿಂಗ್ ಹೇಳೋಣ, ಖಂಡಿತ ಮಾಡ್ತೀನಿ ಆದಷ್ಟು ಬೇಗ. ಅಂದರೆ ಬ್ರೋ, ರೀಲ್ಸ್ ಮಾಡೋದು ಹೇಳ್ಕೊಡಿ ಅಂತ ಹೇಳಿದ್ದೀರಾ. ನನಗೆ ಮಾಡ್ಕೊಡ್ತೀನಿ ಬ್ರೋ, ಹೇಳ್ಕೊಡ್ತೀನಿ ಆದಷ್ಟು ಬೇಗನೆ. ಯಾಕೆ ಅಂತಂದರೆ ಈಗ ಯೂಟ್ಯೂಬಲ್ಲಿ ಕಾಪಿರೈಟ್ಸ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಸಾಂಗ್ ಇಲ್ದಲ್ಲೇ ನಿಮ್ಗೆ ಹೇಳ್ಕೊಡೋಕ್ಕಾಗಲ್ಲ. ಆ್ಯಂಡ್ ಸಾಂಗ್ ಹಾಕಿದರೆ ನನಗೆ ಕಾಪಿರೈಟ್ಸ್ ಬೀಳ್ತಾ ಇದೆ. ಆ್ಯಂಡ್ ಅದು ಏನಾದರೂ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಹೆಲ್ಪ್ ಆಗುತ್ತೆ. ಕಾಪಿರೈಟ್ ಬೀಳದೆ ಇರೋ ಥರ ನೋಡ್ಕೊಳ್ಳೋದು ಹೆಂಗೆ ಅಂತ. ಸೊ ಇವಾಗ ಈ ಕಮೆಂಟ್ ಏನಪ್ಪ ಅಂತಂದರೆ, ಬ್ರೋ, ನನಗೆ ರಾಣಿ ಕೊಡ್ತೀರಾ, ಸಾಕ್ತೀನಿ, ರಾಣಿ ಕೊಡ್ತೀರಾ ಗುರು, ಚೆನ್ನಾಗಿ ಸಾಕ್ತೀನಿ ಬ್ರೋ, ಸೇಲ್ ಮಾಡೋದಾದರೆ ಹೇಳಿ, ಇಷ್ಟ ಆದರೆ ಫ್ರೀ ಕೊಡಿ ಬ್ರೋ, ದಾವಣಗೆರೆಯಲ್ಲೇ ಇರೋದು, ಚೆನ್ನಾಗಿ ಸಾಕ್ತೀನಿ ಬ್ರೋ ಪ್ಲೀಸ್ ಅಂತ ಹಾಕಿದ್ದೀರಾ. ಬ್ರೋ, ರಾಣಿ ನಂದು ಒಂದೇ ಗಾಡಿ ಅಂತ ಇದ್ದಿದ್ದು. ನಾನು ಒಂದು ಸಾಕಿದ್ದೆ ನಾಯಿ ಮರಿ, ಚಿಕ್ಕದು ರಾಣಿ ಅಂತ. ಬಟ್ ನನ್ನ ಹತ್ರನೇ ಇದೆ ಬ್ರೋ, ಅದು ಸೇಲ್ ಮಾಡೋದಲ್ಲ. ನೀವು ಹಾಕಿರೋದು ಇನ್ನೊಂದು ವೀಡಿಯೋದಲ್ಲಿ ಕಮೆಂಟ್ ಹಾಕಿದ್ದೀರಾ, ಅದು ನನ್ನ ಫ್ರೆಂಡ್ ಮನೇಲಿರೋದು. ನೋಡೋಣ ಬ್ರೋ, ಅವ್ರು ಏನಾದ್ರು ಕೊಡೋದಾದರೆ ನಾನು ನಿಮಗೆ ತಿಳಿಸ್ತೀನಿ. ಈ ಕಮೆಂಟು ಚಾಲೆಂಜಸ್ ವಿಡಿಯೋ ಮಾಡಿ ಅಣ್ಣ ಅಂತ ಹಾಕಿದ್ದೀರಾ. ಚಾಲೆಂಜಸ್ ಅಂದರೆ ಯಾವ್ಯಾವ ಥರ ಚಾಲೆಂಜಸ್ ಮಾಡಬೇಕು ಅಂತ ಒಂದು ಕಮೆಂಟ್ ಹಾಕಿ, ಖಂಡಿತ ಮಾಡ್ತೀನಿ.
ಆ್ಯಂಡ್ ಈ ಕಮೆಂಟ್ ಬಂದ್ಬಿಟ್ಟು ಪವನ್ ಬ್ರೋ ಇನ್ಸಿಡೆಂಟ್ ಹೇಗಾಯಿತು ಅಂತ ಕೇಳಿದ್ದೀರಾ. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಲ್ಲ. ಯಾಕೆ ಅಂತಂದರೆ ನಮ್ಮ ಬ್ರದರ್ ಮಿಸ್ಟರ್ ಚಾರ್ಲಿ 07 ಆಕಾಶಣ್ಣ ಅವರು ಈ ವಿಡಿಯೋ ಮಾಡಿದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಅಣ್ಣನ ಚಾನಲಲ್ಲಿ ನೋಡ್ಕೊಂಬನ್ನಿ. ಆ್ಯಂಡ್ ನಾನು ರಿಪ್ಲೈ ಮಾಡ್ತಾ ಇರೋದು ಇದು ಕಾಮಿಡಿ ವಿಡಿಯೋಸ್ ಮಾಡಿ ಅಂತ. ಅಂದರೆ ವಿಡಿಯೋಸ್ ಅಂದರೆ ಯೂಟ್ಯೂಬಲ್ಲಿ ಓಕೆ ಬ್ರೋ, ಅದೊಂದು ಟ್ರೈ ಮಾಡ್ತೀನಿ. ಬಟ್ ಯಾವ್ಯಾವ ಥರ ಅಂತ ಸ್ವಲ್ಪ ಐಡಿಯಾಸ್ ಇದ್ದರೆ ಕಮೆಂಟ್ ಹಾಕಿ. ನಾನು ಇವಾಗ ಹೊಸ್ದಾಗಿ ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ನನಗೂ ಸ್ವಲ್ಪ ಐಡಿಯಾ ಇಲ್ಲ. ಸ್ವಲ್ಪ ಐಡಿಯಾ ಬರೋವರೆಗೂ ಕಮೆಂಟ್ ಮಾಡಿ ತಿಳಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾಕೆ ಅಂತಂದರೆ ನೀವು ತೋರಿಸ್ತಾ ಇರೋ ಪ್ರೀತಿಗೆ ನಿನ್ನೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ರು, ಇವತ್ತು 1.5K ಹತ್ತತ್ರ ಆಗಿದೆ. 1450 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದೆಲ್ಲ ನೀವು ತೋರಿಸ್ತಾ ಇರೋ ಪ್ರೀತಿ, ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಒಳ್ಳೊಳ್ಳೆ ಚೆನ್ನಾಗಿರೋ ವೀಡಿಯೋಸ್ನ ಕೊಡ್ತಾ ಇರ್ತೀನಿ. ನಾನು ಮತ್ತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಬರ್ತಾನೆ ಇರ್ತೀನಿ. ಆ್ಯಂಡ್ ಆದಷ್ಟು ಶೇರ್ ಮಾಡಿ. ನಿಮಗೆ ಇಷ್ಟ ಆಗುವಂಥ ವೀಡಿಯೋನ ನಾನು ಮಾಡೇ ಮಾಡ್ತೀನಿ. ಆ್ಯಂಡ್ ನೀವು ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಸದ್ಯದಲ್ಲೇ ಒಂದು ಒಳ್ಳೆ ಕ್ರೇಜಿ ಆಗಿರೋ ವಿಡಿಯೋ ಬರೋದಿದೆ, ಆದಷ್ಟು ಬೇಗ ಬರುತ್ತೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನಾಳೆ ನಮ್ಮೂರಲ್ಲಿರೋ ಒಂದು ಬೆಸ್ಟ್ ಪ್ಲೇಸ್ನ ನಿಮಗೆ ತೋರಿಸ್ತಾ ಇರ್ತೀನಿ. ಕೆಲವು ಜನ ನೋಡಿರ್ತಾರೆ, ಇನ್ನು ಕೆಲವರು ನೋಡಿರಲ್ಲ. ಜಾಗ ಯಾವುದು ಏನು ಅಂತ ಹೇಳಲ್ಲ, ಯಾಕಂದರೆ ನಾಳೆ ಫುಲ್ ಬ್ಲಾಗ್ ಅದೇ ಇರುತ್ತೆ. ನಾಳೆ ವಿಡಿಯೋ ಬರುತ್ತೆ ಆದಷ್ಟು ಬೇಗ. ಸೊ ಇದರಲ್ಲಿ ಬ್ರೋ ಜಾವ ಗಾಡಿ ನಿಮ್ದ ಅಥವಾ ಪವನ್ ಬ್ರೋದ ಅಂತ ಹಾಕಿದ್ದೀರಾ. ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ ಬ್ರೋ, ಅದು ಸ್ವಂತ ಗಾಡಿ ನಂದೇ. ಆದರೆ ನಾವು ಇದುವರೆಗೂ ನಂದು ನಿಂದು ಅಂತ ಯಾವತ್ತೂ ಇದ್ದಿಲ್ಲ. ಆ್ಯಂಡ್ ಇದುವರೆಗೂ ಇದೆ ಯಾವುದೇ ವಿಚಾರಕ್ಕಾಗಲಿ ನಾವಿಬ್ಬರು ಕಿತ್ತಾಡಿಲ್ಲ. ನಂದು ನಿಂದು ಅಂತ ಯಾವತ್ತೂ ನಾವಿಬ್ಬರು ಮಾಡಿಲ್ಲ. ನಂದೇ ಬ್ರೋ ಗಾಡಿ, ಬಟ್ ಇಬ್ಬರು ಯೂಸ್ ಮಾಡ್ತಾ ಇದ್ವಿ ಅಷ್ಟೇ ಬ್ರೋ. ಆ್ಯಂಡ್ ಇದು ಲಾಸ್ಟ್ ಕಮೆಂಟ್ ಏನಪ್ಪ ಅಂತಂದರೆ, ನೀವು ಯಾವ ಥರ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಥವಾ ಯಾರು ಇನ್ಸ್ಪೈರ್ ಆಗಿದ್ರು, ಆಮೇಲೆ ನಿಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಹಾಕಿದ್ದೀರ. ಓಕೆನಾ? ಅದು ಪೂರ್ತಿ ವಿಡಿಯೋ ಒಂದು ಒನ್ ಡೇ ಫುಲ್ ಕೂತ್ಕೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲ ಪೂರ್ತಿ ವಿಡಿಯೋ ನಿಮ್ಮ ಮುಂದೆ ತರ್ತೀನಿ. ಆ್ಯಂಡ್ ಯಾವ್ಯಾವ ಥರ ಮಾಡಿದ್ದೆ, ಎಲ್ಲೆಲ್ಲಿ ರೀಲ್ಸ್ ಮಾಡಿದ್ದೀನಿ, ಯಾವ ಥರ ರೀಲ್ಸ್ ಮಾಡಿದರೆ ಯಾವ ಥರ ವೈರಲ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಆ್ಯಂಡ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನು ಅಂತ ಕೇಳಿದ್ದೀರಾ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣನೇ ಇನ್ಸ್ಟಾಗ್ರಾಮಲ್ಲಿ ಕಾಪಿರೈಟ್ಸ್ ತಂದಿರೋದ್ರಿಂದ ನಾನು ಯೂಟ್ಯೂಬಿಗೆ ಬಂದಿದ್ದೀನಿ. ಇಷ್ಟೇ ಗೈಸ್. ನಾಳೆ ಒಂದು ಒಳ್ಳೆ ಮಸ್ತಾಗಿರೋ ವ್ಲಾಗ್ ಬರುತ್ತೆ, ಅಲ್ಲಿವರೆಗೂ ಕಾಯ್ತಾ ಇರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.